ಅಂತೂ ಇಂತೂ 31 ಜುಲೈ 2017ರಲ್ಲಿ ಕೊಟ್ಟಿರೋ ಕ್ಲಾರಿಫಿಕೇಶನ್ಗೆ ಈಗ ಉತ್ತರ ಸಿಕ್ಕಿದೆ. ಅದೇನಂತ ನೋಡ್ಕೊಬರೋಣ ಬನ್ನಿ. ರೀಸೆಂಟಾಗಿ ತೆಲುಗು ಪ್ರೋಗ್ರಾಮಲ್ಲಿ ದರ್ಶನ್ ನಾರಾಯಣ್ ಅಂದರೆ ಇವರು ಕನ್ನಡದ ಸರಿಗಮಪ್ಪ ಶೋನಲ್ಲೂ ಕೂಡ ಸಿಂಗರ್ ಆಗಿದ್ರು. ಈಗ ತೆಲುಗು ಸ್ಟೇಟಲ್ಲೂ ಕೂಡ ಇವರು ಸಿಂಗರ್ ಆಗಿ ಅಲ್ಲಿ ಹಾಡ್ತಾ ಇದ್ದಾರೆ. ಅಲ್ಲಿ ಕಿರಿಕ್ ಪಾರ್ಟಿಯ ಮೂವಿ ಸಾಂಗ್ ಎಲ್ಲ ಆಡಾದ್ಮೇಲೆ ತಮನ್ ಸರಲ್ಲಿ ಜಡ್ಜ್ ಆಗಿದಾಗ ಅವರಲ್ಲಿ ಒಂದು ಅಪ್ಡೇಟ್ನ ಕೊಡ್ತಾರೆ. ಅದೇನೆಂದರೆ, ನನ್ನ ನೆಕ್ಸ್ಟ್ ಮೂವಿ ಕಿಚ್ಚ ಸುದೀಪ್ ಸರ್ ಜೊತೆ, ಆ ಸಿನಿಮಾಗೆ ಡೈರೆಕ್ಟರ್ ಬಂದು ಸಂತೋಷ್ ಆನಂದರಾಮ್ ಸರ್, ಹಾಗೆ ಆ ಮೂವಿಗೆ ವಿಜಯ್ ಪ್ರಕಾಶ್ ಅವ್ರನ್ನ ಕ್ಯಾಸ್ಟ್ ಮಾಡಿದ್ದೀವಿ ಅಂತಲೂ ಹೇಳ್ತಾ ಇದ್ದಾರೆ. 2017ನಲ್ಲಿ ರಾಜಕುಮಾರ ಮೂವಿ ರಿಲೀಸ್ ಆದಮೇಲೆ ಒಂದು ಬಸ್ಸು ರಿಲೀಸ್ ಆಗಿತ್ತು. ಅದೇನೆಂದರೆ, ಸಂತೋಷ್ ಆನಂದರಾಮ್ ಸರ್ ಮತ್ತು ಸೇರಿ ಸುದೀಪ್ ಸರ್ ಕೂಡ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ಫ್ಯಾನ್ಸು ಆ ಅಪ್ಡೇಟ್ ರಿಲೀಸ್ ಆಗಿದ ತಕ್ಷಣವೇ ಒಂದು ಎಕ್ಸ್ಪೆಕ್ಟೇಷನ್ನ ಜಾಸ್ತಿನೇ ಬಿಲ್ಡ್ ಮಾಡ್ಕೊಂಡಿದ್ರು, ಬಿಕಾಸ್ ಡೈರೆಕ್ಟರ್ ಇಸ್ ಸಂತೋಷ್ ಆನಂದರಾಮ್ ಸರ್ ಅಂತ. ಬಸ್ಸು ವೈರಲ್ ಆಗಿದ್ದು ನೋಡಿ ಸಂತೋಷ್ ಆನಂದರಾಮ್ ಸರ್ ಆ ಒಂದು ಕ್ಲಾರಿಫಿಕೇಷನ್ನ ಕೊಡ್ತಾರೆ ಅವರೊಂದು ಟ್ವೀಟ್ ಹಾಕೋ ಮೂಲಕ. ಅದೇನೆಂದರೆ, ಈಗೇನು ವಿಷಯ ಓಡಾಡ್ತಿದೆ ಸುದೀಪ್ ಸರ್ ಸಿನಿಮಾ ಸಂಬಂಧಪಟ್ಟಂತೆ, ಅದು ಈ ಸಮಯಕ್ಕೆ ಆಗಲ್ಲ. ಅಂದರೆ ಸಂತೋಷ್ ಆನಂದರಾಮ್ ಸರು ಮತ್ತು ಸುದೀಪ್ ಸರು ಈ ಸಮಯಕ್ಕೆ ಸಿನಿಮಾ ಮಾಡ್ತಿಲ್ಲ ಅಂತ 2017ರಲ್ಲಿ ಹೇಳಿರ್ತಾರೆ. ನನಗೂ ಸುದೀಪ್ ಸರ್ ಮೇಲೆ ಸಿನಿಮಾ ಮಾಡೋಕ್ಕೆ ತುಂಬಾ ಹಂಬಲ ಇದೆ ಅಂತಲೂ ಹೇಳಿರ್ತಾರೆ. ನಾನು ಸುದೀಪ್ ಸರ್ ಜೊತೆ ಸಿನಿಮಾ ಮಾಡೋಕ್ಕೆ ಈಗಾಗಲೇ ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಕೂಡ ನನ್ನ ಹತ್ರ ಸಿನಿಮಾ ಮಾಡೋಕ್ಕೆ ತುಂಬಾ ಇಷ್ಟಪಟ್ಟಿದ್ದಾರೆ ಅಂತಲೂ ಹೇಳಿರ್ತಾರೆ. ಆದರೆ ಈಗ ಆ ವಿಷಯ ನಿಜ ಆಗಿದೆ. ಕಿಚ್ಚ ಸುದೀಪ್ ಸರ್ ಮತ್ತು ಸಂತೋಷ್ ಆನಂದರಾಮ್ ಸರ್ ಸೇರಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮೂವಿನ ಮಾಡಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡೋರು ತಮನ್ ಸರೇ ಆಗಿರ್ತಾರೆ. ಆದರೆ ಯುವ ಮೂವಿ ಆದಮೇಲೆ ಯಾಕೆ ಸಂತೋಷ್ ಆನಂದರಾಮ್ ಅವರು ಒಂದು ಮೂವಿನೂ ಕೂಡ ಅನೌನ್ಸ್ ಮಾಡಿಲ್ಲ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಮೋಸ್ಟ್ಲಿ ಸುದೀಪ್ ಸರ್ಗೇ ಒಂದು ಡೈರೆಕ್ಷನ್ ಮಾಡೋಕ್ಕೋಸ್ಕರನೇ ಅವರು ಸ್ಟೋರಿ ಬಿಲ್ಡ್ ಮಾಡೋಕ್ಕೆ ಟೈಮ್ ತೊಗೊತಾ ಇರ್ಬೋದು. ರೀಸೆಂಟಾಗಿ ರಿಲೀಸ್ ಆಗಿದ್ದ ಯುವ ಮೂವಿನೂ ಕೂಡ ಸಂತೋಷ್ ಆನಂದರಾಮ್ ಸರ್ ಅವ್ರ ವರ್ಕ್ನ ಮೂಲಕ ಸ್ವಲ್ಪ ಡಿಸಪಾಯಿಂಟ್ನ ಮಾಡಿದರು. ಯಾಕೆಂದರೆ ಯುವ ಮೂವಿಲಿ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ಗೆ ಒಂದು ಸಂಬಂಧನೇ ಇರಲಿಲ್ಲ. ಫಸ್ಟ್ ಹಾಫು ಕಾಲೇಜಲ್ಲಿ ನಡೆಯುತ್ತೆ, ಅಲ್ಲೇನೋ ವಿಷಯ ನಡೆಯುತ್ತೆ, ಕೊನೆಗೆ ಅವರು ಮನೆಗೆ ಬರೋ ಥರ ಆಗುತ್ತೆ. ನೆಕ್ಸ್ಟು ಆ ಮನೆಗೆ ಬಂದಮೇಲೆ ಅಲ್ಲೇನೋ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಆ ಥರ ಎಲ್ಲ ಏನೋ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ತು. ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಏನೋ ಒಂದು ಸಂಬಂಧನೇ ಇಲ್ಲಿರಲಿಲ್ಲ. ನೆಕ್ಸ್ಟು ಸೆಕೆಂಡು ಬಂದು ಅಲ್ಲಿ ಸ್ಪೋರ್ಟ್ಸ್ ಮೂಮೆಂಟ್ ಅಂತ ಏನೋ ತರ್ತಾರೆ, ಅದೊಂದು ಸ್ವಲ್ಪ ಫಿಲ್ಲರ್ ಥರ ಆ್ಯಕ್ಟ್ ಆಯಿತು ಅಂತ ನನ್ನ ಪ್ರಕಾರ ಅನಿಸುತ್ತೆ. ನನಗಂತೂ ಸಂತೋಷ್ ಆನಂದರಾಮ್ ಅವರ ಬರವಣಿಗೆ ಮೇಲೆ ತುಂಬಾ ನಂಬಿಕೆ ಇದೆ. ಯಾಕೆಂದರೆ ಯುವರತ್ನ ಮೂವಿಲಿ ನನಗೆ ತುಂಬ ಬರವಣಿಗೆಯಲ್ಲಿ ಇಷ್ಟ ಆಗಿದ್ದೆ ಯುವರತ್ನ ಮೂವಿಲಿ. ಸುದೀಪ್ ಸರ್ ಈಗ ಮಾರ್ಕ್ ಹಾಗೂ BRB ಮೂವಿಲಿ ಬ್ಯುಸಿ ಆಗಿದ್ದಾರೆ. ಆ ಟೈಮಲ್ಲಿ ಸಂತೋಷ್ ಆನಂದರಾಮ್ ಅವರು ಒಂದು ಪ್ರೀ ಪ್ರೊಡಕ್ಷನ್ ವರ್ಕ್ನ ಚೆನ್ನಾಗಿ ಮಾಡಿಕೊಂಡು ಒಂದು ಒಳ್ಳೆ ಕ್ಯಾಸ್ಟ್ ಮೂಲಕ ಒಂದು ಒಳ್ಳೆ ಮೂವಿನ ಔಟ್ಪುಟ್ನ ನಮ್ಗೆ ಕೊಡಲಿ. ಮೂವಿ ಸ್ಟೋರಿ ಬಗ್ಗೆ ಮಾತಾಡೋದಾದರೆ, ಸಂತೋಷ್ ಸರ್ ಯುವರತ್ನ ಮೂವಿಯ ಪ್ರಮೋಷನ್ ಟೈಮಲ್ಲಿ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿರ್ತಾರೆ. ಆಗ ನ್ಯೂಸ್ ರಿಪೋರ್ಟರ್ ಒಬ್ಬರು ಯುವರತ್ನ ಆದಮೇಲೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನು, ನಿಮ್ಮ ಹತ್ರ ಯಾವ ಸ್ಟೋರಿ ಲೈನ್ಸ್ ಇದೆ, ಯಾವ ಸ್ಟೋರಿ ಮೇಲೆ ನೀವು ಇನ್ನೂ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆಗ ಸಂತೋಷ್ ಸರ್ ಏನಂದ್ರೆ ಹೇಳ್ತಾರೆ ಅಂದರೆ, ಯುವರತ್ನ ಆದಮೇಲೆ ನಾನು ಇನ್ನೊಂದು ಪ್ರಾಜೆಕ್ಟು ಕೂಡ ಪುನೀತ್ ರಾಜ್ಕುಮಾರ್ ಸರ್ ಜೊತೆಗೇ ಮಾಡ್ತಾಯಿದ್ದೀನಿ, ಅದು ಆ್ಯಕ್ಷನ್ ಓರಿಯೆಂಟೆಡ್ ಆಗಿರುತ್ತೆ ಅಂತಲೇ ಹೇಳಿರ್ತಾರೆ. ನೆಕ್ಸ್ಟು ಒಂದು ಅಂಡರ್ ವರ್ಲ್ಡ್ ಸ್ಟೋರಿನೂ ಇದೆ. ನೆಕ್ಸ್ಟ್ ಆದಮೇಲೆ ಒಂದು ಸ್ಪೋರ್ಟ್ಸ್ ಮೂವಿ ಕೂಡ ನನ್ನ ಹತ್ರ ಇದೆ ಅಂತಲೂ ಹೇಳಿರ್ತಾರೆ. ಸಂತೋಷ್ ಆನಂದರಾಮ್ ಸರ್ಗೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋ ಒಂದು ಕ್ರೆಡಿಬಿಲಿಟಿನೇ ಇದೆ. ಹೋಪ್ ಸುದೀಪ್ ಸರ್ಗೆ ಒಂದು ಒಳ್ಳೆ ಮೂವಿ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ಥರ ಇನ್ನೂ ಹೆಚ್ಚು ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮಾಡಿ.